ಈ ದಿನದಂದು ಪ್ರಾತಃ ಕಾಲದಲ್ಲಿ ಕ್ರಮಬದ್ಧವಾದ ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತಾಭಿಷೇಕ ಮತ್ತು ಉದ್ವಾಚನೆ ಮೊದಲಾದಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಬೃಂದಾವನ ಸನ್ನಿಧಾನದಲ್ಲಿ ಪ್ರತಿಮೆ ಮತ್ತು ಸಾಲಿಗ್ರಾಮಗಳ ಪೂಜೆ ಇವುಗಳನ್ನೆಲ್ಲ ನಿರ್ವಹಿಸಿ ನಂತರದಲ್ಲಿ ರಾಯರ ಮೂಲ ಬೃಂದಾವನಕ್ಕೆ, ಅದೇ ರೀತಿಯಾಗಿ ನಮ್ಮ ಪರಂಪರೆಯ ಇತರ ಯತಿವರೇಣ್ಯರ ಬೃಂದಾವನಗಳಿಗೆ ಮತ್ತು ಶಾಖಾ ಮಠಗಳಲ್ಲಿರ್ತಕ್ಕಂಥ ರಾಯರ ಮೂಲ ಮೃತ್ತಿಕಾ ಬೃಂದಾವನಗಳಿಗೆ ಇಂದು ದೇಶದ ಉದ್ದಗಲಕ್ಕೂ ಕೂಡ ಅಕ್ಷತೃತೀಯ ದಿನದಂದು ಈ ಗಂಧಲೇಪನ ಕಾರ್ಯಕ್ರಮ ಅನ್ನುವಂತಹದ್ದು ನಡೆದುಕೊಂಡು ಬರ್ತಾ ಇದೆ. ಈ ಗಂಧದ ಬಗ್ಗೆ ಹೇಳುವಾಗ ಯತ್ವಗಸ್ತಿಗದಂ ತಾಪಂ ಸದ್ಯೋ ಹರತಿ ಚಂದನಂ ಅಂತ ಹೇಳಿದ್ದಾರೆ. ಈ ತೊಕ್ಕು ಅಂದ್ರೆ ಚರ್ಮ, ಅದೇ ರೀತಿಯಾಗಿ ಮೂಳೆ ಇವುಗಳಲ್ಲಿರ್ತಕ್ಕಂತಹ ತಾಪವನ್ನು ಕೂಡ ಪರಿಹಾರ ಮಾಡುವಂತಹ ಗುಣ ಮತ್ತು ಶಕ್ತಿ ಈ ಚಂದನಕ್ಕೆ ಇದೆ ಎಂಬುದಾಗಿ ಹೇಳ್ತಾರೆ. ಪ್ರಕೃತ ಇದು ವಿಶೇಷವಾದಂತಹ ಈ ವೈಶಾಖ ಮಾಸದ ಬಿಸಿಲಿನ ತಾಪ ಇವೆಲ್ಲದರ ಹಿನ್ನೆಲೆಯಲ್ಲಿ ಈ ಗಂಧ ಲೇಪನ ಅನ್ನುವಂತಹದ್ದು ಬಹಳ ವಿಶೇಷವನ್ನ ಪಡೆದುಕೊಂಡಿದೆ. ನಾವು ಭಗವಂತನಿಗೆ, ಹರಿಗುರುಗಳಿಗೆ ಮಾಡುವಂತಹ ಎಲ್ಲ ಸೇವೆ, ಎಲ್ಲ ಪೂಜೆ ಇವುಗಳೆಲ್ಲವೂ ಕೂಡ ವಿಶೇಷವಾದಂತಹ ಫಲವನ್ನು ನೀಡತಕ್ಕಂತಹದ್ದು. ಗುರುಗಳಿಗೆ, ಭಗವಂತನಿಗೆ, ವಾಯುದೇವರಿಗೆ ನಾವು ಈ ಚಂದ್ರಲೇಪನಾದಿಗಳನ್ನು ಮಾಡುವ ಮೂಲಕ ಆ ತಂಪು ನಮಗೆ ಗುರುಗಳ ಅನುಗ್ರಹ ರೂಪವಾಗಿ